ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2009 ಮಾಡಲ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಗಾಡಿ LX ವೇರಿಯಂಟಲ್ಲಿ ಸೇಲ್ ಬಂದಿದೆ. ವೀಕ್ಷಕರೇ, 2009 ಮಾಡಲು, ಸೆಕೆಂಡ್ ಓನರ್, ಫುಲ್ ಶೋರೂಮ್ ಟ್ರ್ಯಾಕ್ ಇರೋಂಥ ಒಂದು ಗಾಡಿ. ಬರೀ ಕಿಲೋಮೀಟ್ರ್ ನೋಡ್ಕೋಬೇಡಿ, ಕಿಲೋಮೀಟ್ರ್ ಬರೀ 65,000 ಓಡಿದೆ ವೀಕ್ಷಕರೇ. ಅದು ಶೋರೂಮ್ ಟ್ರ್ಯಾಕ್ ಇರೋಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು. ಬೆಸ್ಟ್ ಆ್ಯಂಡ್ ಕಂಡೀಷನ್ನಾಗೆ ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸು, ಲೊಕೇಶನ್ ಎಲ್ಲ ಬೇರೆ ಪೂರ್ತಿಯಾಗಿ ಬೇಕು ಅಂದರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿ ಸಾಕು. ಟೈಟಲಲ್ಲಿ ಪ್ರತಿಯೊಂದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಸಂಪರ್ಕಿಸಿ ಅಂತೇಳಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ನಂಬರು ಅಲ್ಲೇನಾದ್ರೂ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಮಾತ್ರ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ, ಫೇಸ್ಬುಕ್ ಕಡೆದೇನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಮಾರುತಿ ಆಲ್ಟೋ ಅಲ್ಲ ಸರ್ ಅದು? ಹೌದು ಸರ್, ಮಾರುತಿ ಆಲ್ಟೋ. LXಯಾ? ಹ್ಞೂ ಸರ್, LX ಟಾಪ್ ಎಂಡ್. ಓಕೆ, ಎಷ್ಟು ಮಾಡಲು ಸರ್ ಅದು? ಸರ್ ಅದು 2009 ಮಾಡಲು. ಹಾಂ, ನಾವು ಸೆಕೆಂಡ್ ಓನರು. ಓಕೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಐತೆ. 2030 ಮಟ್ಟ FC ಐತೆ, ಇನ್ಸೂರೆನ್ಸ್ ಫ್ರೆಶ್ ಐತೆ. ಓಕೆ, ಈಗ ಓಡಿರೋದು ಎಷ್ಟಿದು? ಬರೀ 65,000 ಹೊಡೆಯುತ್ತೆ ನೋಡಿ ಸರ್. ಶೋರೂಮ್ ಹಿಸ್ಟ್ರಿ ಐತೆ ಅದಕ್ಕೆ. ಬರೀ 65,000 ಜೊತೆಗೆ ಶೋರೂಮ್ ಟ್ರ್ಯಾಕು ಕೂಡ ಇದೆಯಾ? ಹಾಂ, ಶೋರೂಮ್ ಹಿಸ್ಟ್ರಿ ಐತೆ. ಓಕೆ. ಅದು ನಾವು ಯೂಸ್ ಮಾಡಿಲ್ಲ, ನಮ್ಮ ತಾತರು ಹೊಡೆದಿರೋದು ಭಾಳ. ಹಾಂ, ಅವ್ರು ಹಂಗಾಗಿ ಸೇಲ್ ಮಾಡ್ಬೇಕಂತ ಓಡ್ಸರ್ ಅದೇ ರನ್ನಿಂಗ್ ಮಾಡಿರಲಿಲ್ಲ ಅಂತ. ಓಕೆ. ಈಗ ಅಂದರೆ ಗಾಡಿ ಎಲ್ಲ ನೀಟಾಗಿದೆಯಾ? ಸರ್ ಗಾಡಿ ಎಲ್ಲ ನೀಟ್ ಕಂಡೀಷನ್ ಐತೆ. ಮೊನ್ನೆನ ಸರ್ವಿಸ್ ಎಲ್ಲ ಆಗೈತೆ. ಹ್ಞೂ, ಟೈರ್ಗಳೆಲ್ಲ ಹೊಸವಿದಾವೆ. ಹ್ಞೂ, ಗಾಡಿನೂ ಶೋರೂಮ್ ಹಿಂದೆ ಮಂತಲ್ಲ ಅದೇ ಕಂಡೀಷನಲ್ಲಿ ಐತೆ. ಪವರ್ ಸ್ಟೇರಿಂಗ್ ಬರುತ್ತೆ, ಹ್ಞೂ, AC ಬರುತ್ತೆ, ಹ್ಞೂ. ಪವರ್ ವಿಂಡೋ ಬರಲ್ಲ, ಸೆಂಟ್ರಲ್ ಲಾಕು ಅದೆಲ್ಲ ಇದೆ. ಓಕೆ, ಅಂದರೆ ಈಗ ಟಿಂಕರ್ ಕೆಲಸ, ಇಂಜಿನ್ ಕೆಲಸ ಯಾವುದೂ ಇಲ್ಲ? ಆ ಥರ ಏನಿಲ್ಲ ಸರ್, ಎಲ್ಲ ನೀಟ್ ಐತೆ. ಹಾಂ, ಈಗ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು, ಏನು ಸಮಸ್ಯೆ ಇಲ್ಲ. ತಾಂಡ್ ಸುಮ್ ಪೆಟ್ರೋಲ್ ಹಾಕ್ಸಿ ಹೊಡೆಯೋದಷ್ಟೇ. ಒರಿಜಿನಲ್ ಶೋರೂಮ್ ಹಿಂದೆ ಮತ್ತು ಅದೇ ಪೇಂಟೆ, ಒಂದು ಹತ್ರ ಒಂದು ಸಣ್ಣ ಟಚ್ ಅಪ್ ಸಮೇತನೂ ಆಗಿಲ್ಲ. ಹ್ಞೂ, ಹ್ಞೂ, ಹ್ಞೂ. ಓಕೆ, ಅಂದರೆ ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಹ್ಞೂ ಸರ್, ಎಲ್ಲ ನಮ್ಮ ಹೆಸರಲ್ಲೇ ನಮ್ಮ ಕಡೆಗೆ ಇರೋದು. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಇದು? ಇದು ದಾವಣಗೆರೆ ಸರ್. ದಾವಣಗೆರೆ ಸಿಟಿನಾ? ಹ್ಞೂ, ದಾವಣಗೆರೆ ಸಿಟಿನೇ. ಓಕೆ ಸರ್, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1,45,000 ಹೇಳ್ತಾ ಇದೀವಿ. ಹಾಂ, ಎದುರುಗಡೆ ಬಂದು ಹೆಚ್ಚು ಕಮ್ಮಿ ಕೊಡುತ್ತೆ ಸರ್. ಓಕೆ, ಅದರಲ್ಲೂ ಕಡಿಮೆ ಆಗುತ್ತೆ. ಹಾಂ, ಎದುರುಗಡೆ ಬಂದು ನೋಡಿದರೆ ಅವ್ರಿಗೆ ಇಷ್ಟ ಆದಮೇಲೆ ಹೆಚ್ಚು ಕಮ್ಮಿ ಕೊಡೋದು. ಓಕೆ, ನಂಬರ್ ಇದೆ ಹಾಕಿಲ್ಲ ಸರ್? ಹ್ಞೂ ಸರ್, ಇದೆ. ಸರಿ.